ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಎಸ್ ಅಕಾಡೆಮಿ. 1000 MCQs ಚಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಸೆಪ್ಟೆಂಬರ್ 11 ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ ಅಂತೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ. ಈ ದಿನದ ಅಂಗವಾಗಿ ಅರಣ್ಯ ಸಂಪತ್ತು ರಕ್ಷಣೆಗೋಸ್ಕರ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟ ಎಲ್ಲ ಅರಣ್ಯ ಹುತಾತ್ಮರನ್ನು ಸ್ಮರಿಸೋಣ. ಇಲ್ಲೊಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಮಾಹಿತಿ ಇದೆ. ರಷ್ಯಾದ ವ್ಯಾಗ್ನರ್ ಫೈಟ್ಸ್ ಮತ್ತು ಮಾಲಿ ದೇಶದ ಸೈನಿಕರ ನಡುವೆ AI ಚಾಲಿತ ಯುದ್ಧ ನಡೆದಿದ್ದು, ಸೊ ಈ ಒಂದು ಯುದ್ಧದಲ್ಲಿ 84 ಜನ ರಷ್ಯಾದ ಸೈನಿಕರು ಜೊತೆಗೆ 47 ಜನ ಮಾಲಿ ದೇಶದ ಸೈನಿಕರು ಸಾವನ್ನಪ್ಪಿದ್ದಾರೆ. ಈ ಯುದ್ಧದ ಹಿಂದೆ ಯುಕ್ರೇನ್ನ ಕೈವಾಡ ಇದೆ ಎಂದು ಹೇಳಲಾಗಿದೆ. ಭಾರತದ ಮೊದಲ ಮಹಿಳಾ ಪ್ಯಾರಾಲಿಂಪಿಕ್ ಅಥ್ಲೀಟ್ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ದೀಪಾ ಮಲ್ಲಿಕ್ ಆಗುತ್ತೆ. ಸೊ 2016ರಲ್ಲಿ ಶಾರ್ಟ್ ಪುಟ್ ವಿಭಾಗದಲ್ಲಿ ದೀಪಾ ಮಲ್ಲಿಕ್ ಅವರು ಸಿಲ್ವರ್ ಮೆಡಲನ್ನು ಗೆದ್ದಿರುತ್ತಾರೆ, ಅಂದರೆ ಬೆಳ್ಳಿ ಮೆಡಲನ್ನು ಗೆದ್ದಿರುತ್ತಾರೆ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಇವರನ್ನು ಪ್ಯಾರಾಲಿಂಪಿಕ್ನಲ್ಲಿ ಮೆಡಲನ್ನು ಗೆದ್ದ ಮೊಟ್ಟ ಮೊದಲ ಮಹಿಳೆ ಅಂತೇಳಿ ಅಥ್ಲೀಟ್ ಅಂತಲೂ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. HN ನಾಗಮೋಹನ್ ದಾಸ್ ಸಮಿತಿಯು ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಒಂದು ಸಮಿತಿಯು ಈ ಕೆಳಗಿನ ಯಾವ ವಿಭಾಗಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾಗ ಭ್ರಷ್ಟಾಚಾರ ಅನ್ನೋ ಒಂದು ವಿಭಾಗ ಇದೆಯಲ್ಲ, ಅಥವಾ ಕರಪ್ಷನ್ ಚಾರ್ಜಸ್ ಇದೆಯಲ್ಲ, ಅದರ ಕುರಿತಾಗಿ ಸಮಿತಿಯನ್ನು ರಚಿಸಲಾಗಿದೆ. ನೋಡಿ, ನಿಮಗೆಲ್ಲ ಗೊತ್ತಿದೆ 40% ಕಮಿಷನ್ ಅಥವಾ 40% ಗೌರ್ಮೆಂಟ್ ಅಂತೇಳಿ ಒಂದು ದೊಡ್ಡದಾಗಿರ್ತಕ್ಕಂಥ ಸುದ್ದಿಯಾಗಿತ್ತು. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಕರಪ್ಷನ್ ಚಾರ್ಜಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ಯಾಂಪೇನ್ ಆಗಿತ್ತು ಆ ಸಂದರ್ಭದಲ್ಲಿ. ಸೊ ಇದನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಅಪಾಯಿಂಟ್ ಮಾಡಿರ್ತಕ್ಕಂಥ ಕಮಿಟಿ ಯಾವುದು ಅಂತ ಕೇಳಿದಾಗ ನಾಗಮೋಹನ್ ದಾಸ್ ಕಮಿಟಿ ಅಂತ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಅಮೃತ್ ಸ್ಪೋರ್ಟ್ಸ್ ಅಡಾಪ್ಷನ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ. ಇದು ರಾಜ್ಯದ ಕ್ರೀಡಾಪಟುಗಳಿಗೆ ಉನ್ನತ ಕ್ರೀಡಾ ವೇದಿಕೆಯಲ್ಲಿ ಸ್ಪರ್ಧಿಸಲು ಅನುಕೂಲ ಕಲ್ಪಿಸುತ್ತದೆ ಅಂತೇಳಿದೆ. ಇಲ್ಲಿ ಎರಡನೇ ಸ್ಟೇಟ್ಮೆಂಟನ್ನು ನೋಡ್ಕೊಂಡಾಗ ಈ ಯೋಜನೆಯಲ್ಲಿ 2024ರ ಪ್ಯಾರಿಸ್ ಒಲಿಂಪಿಕ್ಸನ್ನು ಗಮನದಲ್ಲಿಟ್ಟುಕೊಂಡು 100 ಆಯ್ದ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲಾಗುತ್ತದೆ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಒಂದು ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿರೋದ್ರಿಂದ ಎ ಮಾತ್ರ ಸರಿಯಾಗ್ತಾ ಹೋಗುತ್ತೆ. ನೋಡಿ, ಇದೊಂದು ಜನರಿಕ್ ಸ್ಟೇಟ್ಮೆಂಟ್ ಆಗಿದೆ. ನೋಡಿ, ಇಟ್ ಫೆಸಿಲಿಟೇಟ್ ಸ್ಪೋರ್ಟ್ ಪರ್ಸನ್ ಫ್ರಮ್ ದ ಸ್ಟೇಟ್ ಟು ಕಾಂಪೀಟ್ ಇನ್ ಟಾಪ್ ಸ್ಪೋರ್ಟ್ಸ್ ಪ್ಲಾಟ್ಫಾರ್ಮ್ ಅಂತೇಳಿದೆ. ಇಲ್ಲಿ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, 100 ಸೆಲೆಕ್ಟೆಡ್ ಅಥ್ಲೀಟ್ಸ್ ಅಂತೇಳಿದೆ. ಆ್ಯಕ್ಚುಲಿ ಇದೇನಾಗ್ತಾ ಹೋಗುತ್ತೆ, ತಪ್ಪಾಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ ಇಲ್ಲಿ 75 ಸೆಲೆಕ್ಟೆಡ್ ಅಥ್ಲೀಟ್ಸ್ಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಯಾವುದು? ಅಮೃತ ಸ್ಪೋರ್ಟ್ಸ್ ಅಡಾಪ್ಷನ್ ಸ್ಕೀಮ್ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮಗೆ ಪೇಪರ್ 2 ಅಲ್ಲಿ ಬರುತ್ತೆ. ಒಂದು ಸಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಭಾರತದ ಅತಿದೊಡ್ಡ ಚಿರತೆ ಸಫಾರಿ ಯಾವ ರಾಜ್ಯದಲ್ಲಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ದ ರೈಟ್ ಆನ್ಸರ್ ವಿಲ್ ಬಿ ಕರ್ನಾಟಕ. ನೋಡಿ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಭಾರತದ ಅತ್ಯಂತ ದೊಡ್ಡ ಲೀಫರ್ಡ್ ಸಫಾರಿಯನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತೇಳಿದೆಯಲ್ಲ, ಇದು ಆ್ಯಕ್ಚುಲಿ ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾಸ್ ಬಿಗ್ಗೆಸ್ಟ್ ಲೀಪರ್ಡ್ ಸಫಾರಿಯನ್ನು ಸ್ಟಾರ್ಟ್ ಮಾಡಲಾಗಿದೆ ಕರ್ನಾಟಕ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಇದು ಕರ್ನಾಟಕದ ಪ್ರತಿ ವಸತಿ ಮನೆಗೆ 300 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಒದಗಿಸುತ್ತದೆ. ಮೊದಲನೇ ಸ್ಟೇಟ್ಮೆಂಟ್. ಸಂಪರ್ಕಗಳು ವಸತಿ ಆಸ್ತಿ, ವಾಣಿಜ್ಯ, ಕೈಗಾರಿಕೆ ಆಸ್ತಿಗೆ ಅನ್ವಯಿಸುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ತಪ್ಪಾಗ್ತಾ ಹೋಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ. ನೋಡಿ, ಮೊದಲನೇ ಹಂತದಲ್ಲಿ ಗೃಹಜ್ಯೋತಿ ಅಂತಕ್ಕಂಥ ಯೋಜನೆಯನ್ನು ಯಾವಾಗ ಜಾರಿ ಮಾಡಿದರು ಅಂತ ಪ್ರಶ್ನೆಯನ್ನು ಕೇಳಿದಾಗ August 5, 2023. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂದರೆ ಕರ್ನಾಟಕದ ಪ್ರತಿ ವಸತಿ ಮನೆಗೆ 300 ಯೂನಿಟ್ ಅಲ್ಲ, ಬದಲಾಗಿ 200 ಯೂನಿಟ್. ನೋಡಿ, ನ್ಯೂಮರಿಕಲ್ ವ್ಯಾಲ್ಯೂ ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ಕಾನ್ಷಿಯಸ್ ಆಗಿ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸಂಪರ್ಕಗಳು ವಸತಿ ಆಸ್ತಿ, ವಾಣಿಜ್ಯ ಅಥವಾ ಕೈಗಾರಿಕಾ ಆಸ್ತಿಗೆ ಅನ್ವಯಿಸುತ್ತದೆ ಅಂತಿದೆ. ಇದು ತಪ್ಪಾಗ್ತಾ ಹೋಗುತ್ತೆ. ದಿಸ್ ಕನೆಕ್ಷನ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ, ಕಮರ್ಷಿಯಲ್ ಆರ್ ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಅಂತೇಳಿದೆ. ಇದು ತಪ್ಪಾಗುತ್ತೆ. ಕಾರಣ ಏನಂದರೆ ವೆಲ್ಫೇರ್ ಆಫ್ ದ ಸಿಟಿಸನ್ಸ್ ಆ್ಯಂಡ್ ಪ್ರೊವೈಡಿಂಗ್ ಫ್ರೀ ಪವರ್ ಟು ಸಿಟಿಸನ್ಸ್ ಆಫ್ ಕರ್ನಾಟಕ, ಅಂದರೆ ಕರ್ನಾಟಕ ರಾಜ್ಯದ ಒಂದು ಜನತೆಯ ಯೋಗಕ್ಷೇಮಕ್ಕೋಸ್ಕರ, ಅಂದರೆ ವೆಲ್ಫೇರ್ ಆಫ್ ದ ಸಿಟಿಸನ್ಸ್ ಆಫ್ ಕರ್ನಾಟಕಗೋಸ್ಕರ ಇಂಟ್ರೊಡ್ಯೂಸ್ ಮಾಡಿದೆ ಹೊರತು ಅದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ, ಕಮರ್ಷಿಯಲ್ ಪರ್ಪಸ್ಸಿಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಯಾವುದೇ ಒಂದು ವಲ್ನರಬಲ್ ಸೆಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಕೀಮ್ ಆಗಿದೆಯಲ್ಲ, ಅದು ಯಾವಾಗಲೂ ಕೂಡ ವೆಲ್ಫೇರ್ ಆಫ್ ದ ಸೊಸೈಟಿ ಅಥವಾ ವೆಲ್ಫೇರ್ ಆಫ್ ದ ಸಿಟಿಸನ್ಗೆ ಪ್ರೇರಿತವಾಗಿರ್ತಕ್ಕಂತಹ ಯೋಜನೆ ಆಗಿರುತ್ತೆ. ಅದೇ ರೀತಿಯಾಗಿ ಗೃಹಜ್ಯೋತಿ ಯೋಜನೆಯು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಶೈಲಿಯನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, ಕೃಷಿ ಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನಮ್ಮ ಕೃಷಿಗಾಗಿ ವಾರ್ಷಿಕ ಮಳೆಯನ್ನು ಅವಲಂಬಿಸಿರುವ ಒಣಭೂಮಿ ರೈತರು ಜೀವನೋಪಾಯವನ್ನು ಸುಧಾರಿಸುವ ಗುರಿಯನ್ನು ಇದು ಹೊಂದಿದೆ. ಜನರಿಕ್ ಸ್ಟೇಟ್ಮೆಂಟ್ ಆಗಿದೆ. ಸರಿಯಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. 1 ಎಕರೆ ಅಥವಾ ಅದಕ್ಕಿಂತ ಹೆಚ್ಚಿನ ಭೂಮಿ ಹೊಂದಿರುವ ರೈತರು ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿದ್ದಾರೆ. ಎರಡೂ ಕೂಡ ಸ್ಟೇಟ್ಮೆಂಟ್ ಸರಿಯಾಗಿದೆ. ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ.
ಕರ್ನಾಟಕ ರಾಜ್ಯ ಸರ್ಕಾರ ಕೃಷಿ ಭಾಗ್ಯ ಯೋಜನೆಯ ಅಡಿಯಲ್ಲಿ ಕರ್ನಾಟಕದಲ್ಲಿರುವಂತಹ 104 ತಾಲೂಕುಗಳನ್ನು ಕೃಷಿ ಭಾಗ್ಯ ಯೋಜನೆಯ ಅಡಿಯಲ್ಲಿ ಫಲಾನುಭವಿಯನ್ನು ಪಡೆಯೋದಕ್ಕೋಸ್ಕರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ, ಒಂದು ರಿಸಾಲ್ವನ್ನು ತೆಗೆದುಕೊಂಡಿದೆ. ಆ್ಯಕ್ಚುಲಿ ಕೃಷಿ ಭಾಗ್ಯ ಅಂತಕ್ಕಂಥ ಯೋಜನೆಯನ್ನು ಎಷ್ಟರಲ್ಲಿ ಜಾರಿ ಮಾಡ್ತು ಅಂತ ಪ್ರಶ್ನೆಯನ್ನು ಕೇಳಿದಾಗ 14 ಫೆಬ್ರವರಿ 2014 ಅಂತ ನಾವು ನೆನಪಿಟ್ಕೊಳ್ಬೇಕಾಗುತ್ತೆ. ಕೃಷಿ ಭಾಗ್ಯ ಸ್ಕೀಮ್ ತುಂಬಾ ಇಂಪಾರ್ಟೆಂಟ್ ಅದು. ಸೊ ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ 23 ಡಿಸ್ಟಿಕ್ಸ್ಗಳು, ಅದರಲ್ಲೂ ಕೂಡ ರೈನ್ ಫೆಡ್ ರೀಜನ್ ಅಲ್ಲ, ಅದನ್ನು ನಾವು ಇನ್ನೊಂದು ಹೆಸರಲ್ಲಿ ಡ್ರೈ ಲ್ಯಾಂಡನ್ನು ಹೊಂದಿರತಕ್ಕಂತಹ ಡಿಸ್ಟಿಕ್ಸ್ಗಳೇನಿದಾವಲ್ಲ ಅಲ್ಲಿ ನಾವು ಕೃಷಿಯನ್ನು ಡೆವಲಪ್ಮೆಂಟ್ ಮಾಡಬೇಕು, ಅಗ್ರಿಕಲ್ಚರಲ್ ಈಲ್ಡನ್ನು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಸ್ಕೀಮನ್ನು ಜಾರಿ ಮಾಡಿದ್ವಿ. ಸೊ ಎರಡು ಸ್ಟೇಟ್ಮೆಂಟು ಕೂಡ ಜನರಿಕ್ ಆಗಿರೋದ್ರಿಂದ ಸರಿಯಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ಮುಂದುವರೆದಂತೆ ಗುಡುವಿ ಪಕ್ಷಿಧಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಶಿವಮೊಗ್ಗದ ಸೊರಬ ತಾಲೂಕಿನಲ್ಲಿರುವ ಹೆಸರಾಂತ ಪಕ್ಷಿಧಾಮಗಳಲ್ಲಿ ಒಂದಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಆವೃತವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ 1 ಇದೆಯಲ್ಲ ಅದು ಸರಿಯಾಗ್ತಾ ಹೋಗುತ್ತೆ. ಇದು ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಆವೃತವಾಗಿಲ್ಲ. ಇದು ಮೋಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ. ಮೋಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಅಂತೇಳಿ, ಓಕೆನಾ. ಇದನ್ನು ನಾವು ಒಣ ಪತನಶೀಲ ಅರಣ್ಯಗಳು ಅಂತ ಕೂಡ ಕರಿತೇವೆ. ಇನ್ನೊಂದು ವೆಟ್ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ, ಅದನ್ನು ಆರ್ದ್ರ ಪತನಶೀಲ ಅರಣ್ಯಗಳು ಅಂತೇಳಿ. ಬಟ್ ಗುಡವಿ ಪಕ್ಷಿಧಾಮ ಇರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ, ಅದು ಮೋಸ್ಟ್ ಡೆಸಿಡಿಯಸ್ ಫಾರೆಸ್ಟ್ನಿಂದ ಸುತ್ತುವರಿದಿದೆ. ಈ 2 ಪಾಯಿಂಟನ್ನು ತಾವು ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಜಲವಾಸಿ ಪರಿಸರದ ವ್ಯವಸ್ಥೆಯ ವಿವಿಧ ವಲಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರೋವರ ಅಥವಾ ಕೊಳದ ದಡದ ಸಮೀಪವಿರುವ ಅತ್ಯಂತ ಮೇಲ್ಭಾಗದ ವಲಯವು ಲಿಟೋರಲ್ ವಲಯವಾಗಿದೆ, ಮೊದಲನೇ ಸ್ಟೇಟ್ಮೆಂಟ್. ಪ್ರಪೋಂಡಲ್ ವಲಯವು ಸರೋವರ ಅಥವಾ ಕೊಳದ ಆಳವಾದ ನೀರಿನ ಭಾಗವಾಗಿದೆ, ಎರಡನೇ ಸ್ಟೇಟ್ಮೆಂಟ್. ನೋಡಿ, ಯಾಕೆ ಈ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಈ ಹಿಂದೆ ಈ ಪ್ರಶ್ನೆ ಏನಾಗಿದೆ ಬಂದಿದೆ, ರಿಪೀಟ್ ಆಗಿದೆ. ಆದುದರಿಂದ ಇದೊಂದು ಸರೋವರ ಪ್ರದೇಶ ಅಂತ ಅಂದ್ಕೊಳ್ಳಿ. ಈ ಸರೋವರ ಪ್ರದೇಶದಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ವಲಯವನ್ನು ನಾವೇನಂತ ಕರಿತೀವಿ ಅಂದರೆ ಲಿಟೋರಲ್ ಝೋನ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಬೇಕು. ಈ ಪ್ರಶ್ನೆ ಆಲ್ರೆಡಿ ರಿಪೀಟ್ ಆಗಿರೋದ್ರಿಂದ ಮುಂದೆ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬರುವಂಥ ಚಾನ್ಸಸ್ ಇದೆ. ಇದನ್ನು ಲಿಟೋರಲ್ ಝೋನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಈ ಸರೋವರದ ಕೆಳಭಾಗದಲ್ಲಿ ಅಂದರೆ ಅತ್ಯಂತ ಕೆಳಭಾಗದಲ್ಲಿರುವಂಥ ಪ್ರದೇಶ ಇದೆಯಲ್ಲ ಅದನ್ನು ನಾವೇನಂತ ಕರಿತೀವಿ ಅಂದರೆ ಪ್ರಪೋಂಡಲ್ ಝೋನ್ ಅಂತ ಕರಿತೀವಿ. ಒಂದು ಬಾರಿ ರೀಕಾಲನ್ನು ಮಾಡ್ಕೊಳ್ಳಿ, ಪ್ರಪೋಂಡಲ್ ಝೋನ್ ಅಂತ ಕರಿತೀವಿ. ಸೊ ಇನ್ನೊಂದು ಹೆಸರಲ್ಲೂ ಕೂಡ ತಾವು ನೆನ್ಪಿಟ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಕರಾವಳಿ ಪ್ರದೇಶ ಇದೆ ಅಂದ್ಕೊಳ್ಳಿ, ಈ ಕಡೆ ಸಮುದ್ರ ಭಾಗ ಇದೆ ಅಂದ್ಕೊಳ್ಳಿ. ಈ ಕರಾವಳಿ ಪ್ರದೇಶ ಮತ್ತು ಸಮುದ್ರ ಭಾಗದ ನಡುವೆ ಒಂದು ಸಸ್ಯವರ್ಗಗಳು ಕಂಡುಬರುತ್ತೆ, ಅದನ್ನು ಲಿಟೋರಲ್ ಸಸ್ಯವರ್ಗ ಅಂತೇಳಿ ಕರಿತೇವೆ. ಸೊ ಈ ಲಿಟೋರಲ್ ಸಸ್ಯವರ್ಗದ ಬಗ್ಗೆ ಯಾರು ಓದಿದಿರೋ ಅವರು ಈ ಮೊದಲನೇ ಸ್ಟೇಟ್ಮೆಂಟನ್ನು ಸರಿ ಮಾಡಿಬಿಡ್ತೀರ. ಕಾರಣ ಏನು ಅಂದರೆ ಈ ಕೆರೆ ಆಗಿರ್ಬೋದು ಅಥವಾ ಸರೋವರಗಳಾಗಿರ್ಬೋದು ಅದರ ಅಂಚಿನ ಭಾಗದಲ್ಲಿ ಕೆಲವೊಂದು ಸಸ್ಯ ಬೆಳೀತಾವೆ, ಅದನ್ನು ಲಿಟೋರಲ್ ಝೋನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಸಿ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ಹಾಗಾದರೆ ಕಾಮೆಂಟ್ ಸೆಕ್ಷನ್ ವಿಭಾಗದಲ್ಲಿ ಲಿಮ್ನೆಟಿಕ್ ಝೋನ್ ಅಂದರೆ ಏನು ಅಂತದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಕಂಪ್ಲೀಟಾಗಿ ಎಕಾನಮಿಗೆ ಸಂಬಂಧಪಟ್ಟಿರೋದು, ಅದರಲ್ಲೂ ಕೂಡ ಟ್ಯಾಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ರಾಜ್ಯಗಳ ತೆರಿಗೆಯೇತರ ಆದಾಯ, ನೋಡಿ ತೆರಿಗೆಯಿಂದ ಬರ್ತಕ್ಕಂಥ ಆದಾಯ ಅಲ್ಲ, ತೆರಿಗೆಯೇತರದಿಂದ ಮೂಲದಿಂದ ಬರ್ತಕ್ಕಂಥ ಆದಾಯ. ಇದನ್ನು ಇಂಗ್ಲೀಷಲ್ಲಿ ನಾವು ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಕರಿತೇವೆ. ಇವುಗಳನ್ನು ಇಳಿಕೆ ಕ್ರಮದಲ್ಲಿ ಅಂದರೆ ಮೊದಲು ದೊಡ್ಡದಿರಬೇಕು, ನಂತರ ಚಿಕ್ಕದು, ಅದಾದ ನಂತರ ಚಿಕ್ಕದು, ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಹೋಗಬೇಕು. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಸರಿಯಾಗ್ತಾ ಹೋಗುತ್ತೆ. ನೋಡಿ, ನಮಗೆ ₹1 ಹಣ ಬರ್ತಾ ಇದೆ ಅಂದರೆ ಅವುಗಳು ನಾನ್ ಟ್ಯಾಕ್ಸ್ ರೆವೆನ್ಯೂ ಮುಖಾಂತರವಾಗಿ ಯಾವ ಮೂಲದಿಂದ ಬರ್ತಾ ಇದೆ ಅಂತ ನೋಡ್ಕೊಂಡಾಗ ಮೊದಲನೇ ಪಾಯಿಂಟ್ ನಮಗೆ ಬಾರೋಯಿಂಗ್ಸ್ ಬರುತ್ತೆ. ಬಾರೋಯಿಂಗ್ಸನ್ನು ನಾವು ಕನ್ನಡದಲ್ಲಿ ಸಾಲಗಳು ಅಂತ ಕರಿತೀವಿ, ಅರ್ಥ ಆಗ್ತಿದೆಯಾ? ಅದೇ ರೀತಿಯಾಗಿ ಕೇಂದ್ರ ತೆರಿಗೆಗಳ ಪಾಲು ಅಂತ ಬರುತ್ತೆ. ಸೆಂಟ್ರಲ್ ಟ್ಯಾಕ್ಸಸ್ಗಳಲ್ಲಿ ನಾವೇನು ಪಾಲು ಅಥವಾ ಪಾರ್ಟ್ನರ್ಶಿಪ್ಪನ್ನು ಪಡ್ಕೊಳ್ತೀವಿ ಅಥವಾ ಶೇರನ್ನು ಪಡ್ಕೊಳ್ತೀವಲ್ವ, ಅದು 2ನೇ ಪ್ಲೇಸನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ಸೆಂಟ್ರಲ್ ಗೌರ್ನಮೆಂಟ್ಗಳಿಂದ ಕೆಲವೊಂದು ಗ್ರ್ಯಾಂಟ್ಸನ್ನು ಪಡ್ಕೊಳ್ತೀವಿ. ಸೊ ಈ ರೀತಿಯಾಗಿ ನಮಗೆ ಹಣ ಬರ್ತಾ ಹೋಗ್ತದೆ. ಒಟ್ಟು ತೆರಿಗೆಯೇತರ ಆದಾಯದ ಮೂಲಕ, ಅದನ್ನು ಇಂಗ್ಲೀಷಲ್ಲಿ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಕರಿತೀವಿ. ಜೊತೆಗೆ ಸ್ಟೇಟ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಇದೆಯಲ್ಲ, ಇದು ಅತಿ ಹೆಚ್ಚು ಪಾಲನ್ನು ಹೊಂದಿದೆ. ಸ್ಟೇಟ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಇದೆಯಲ್ಲ, ಇದು ಅತಿ ಹೆಚ್ಚು ಪಾಲನ್ನು ಹೊಂದಿದೆ ನಾನ್ ಟ್ಯಾಕ್ಸ್ ರೆವಿನ್ಯೂಗೆ ಸಂಬಂಧಪಟ್ಟಂತೆ. ಇಲ್ಲಿ ಇನ್ನೊಂದು ಪಾಯಿಂಟನ್ನು ತಾವು ನೆನ್ಪಿಟ್ಕೊಳ್ಬೇಕು. ನಾವು ಬಾರೋಯಿಂಗ್ಸಿಂದ ಏನು ಹೆಚ್ಚು ಹಣವನ್ನು ಪಡ್ಕೊಳ್ತೀವಲ್ವ, ನಾನ್ ಟ್ಯಾಕ್ಸ್ ರೆವಿನ್ಯೂ ಮೂಲದಿಂದ ಅತಿ ಹೆಚ್ಚು ಮೂಲವನ್ನು ಪಡ್ಕೊಳ್ತೀವಲ್ವ,
ಅದೇ ರೀತಿಯಾಗಿ ತೆಗೆದುಕೊಂಡಿರ್ತಕ್ಕಂಥ ಸಾಲಕ್ಕೆ ಡೆಪ್ಟ್ ಸರ್ವಿಸಿಂಗನ್ನು ಮಾಡ್ತೀವಲ್ಲ, ಅಂದರೆ ಸಾಲವನ್ನು ವಾಪಸಾತಿಯನ್ನು ಕೊಡ್ತೀವಲ್ವ ಅಥವಾ ಸಾಲವನ್ನು ಮರು ಹಿಂತಿರುಗಿಸಿ ಕೊಡ್ತೀವಲ್ಲ, ಅದೇ ರೀತಿಯಾಗಿ ಆದಾಯ ಎಷ್ಟು ಪ್ರಮಾಣದಲ್ಲಿ ಬರುತ್ತೋ ಅದೇ ರೀತಿಯಾಗಿ ಎಕ್ಸ್ಪೆಂಡಿಚರ್ ಅಷ್ಟೇ ಪ್ರಮಾಣದಲ್ಲಿರುತ್ತೆ. ತೆಗೆದುಕೊಂಡಿರ್ತಕ್ಕಂಥ ಬಾರೋಯಿಂಗ್ಸಿಗೆ ನಾವೇನು ಹಣವನ್ನು ಕಟ್ತೀವಲ್ವ, ರುಪಿ ಮೂಲದಿಂದ ಹಣವನ್ನು ಕಟ್ತೀವಲ್ಲ, ಅತಿ ಹೆಚ್ಚು ವೆಚ್ಚವಾಗ್ತಿರ್ತಕ್ಕಂತಹ ಒಟ್ಟು ಸಾಲಿನಲ್ಲಿ ಡೆಪ್ಟ್ ಸರ್ವಿಸಿಂಗ್ ಅಂತ ಬರುತ್ತೆ. ಅಂದರೆ ಸಾಲವನ್ನು ಹಿಂತಿರುಗಿಸ್ತಕ್ಕಂಥ ಒಂದು ಇಲಾಖೆ ಬರುತ್ತೆ, ಅದು ಅತಿ ಹೆಚ್ಚು ಎಕ್ಸ್ಪೆಂಡಿಚರ್ನಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ರಿವೈಂಡ್ ಮಾಡಿ ಕೇಳಿ. ಮುಂದಿನ ಪ್ರಶ್ನೆ, ಮರುಸಿಂಚನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ. ಇದು 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳ ಮೇಲೆ ನಿರ್ದಿಷ್ಟವಾಗಿ ಗಮನಹರಿಸುವುದರೊಂದಿಗೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಕಲಿಕೆಯ ಫಲಿತಾಂಶಗಳನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಇದೆ. ಇದನ್ನು ಎಲ್ಲ ಶಾಲೆಗಳಲ್ಲಿ ಅಳವಡಿಸಲಾಗಿದೆ ಅಂತ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ನೋಡಿ, ಮೊದಲನೇ ಸ್ಟೇಟ್ಮೆಂಟನ್ನು ನಾವು ಅಬ್ಸರ್ವ್ ಮಾಡ್ಕೊಂಡಾಗ 6 ಮತ್ತು 7ನೇ ತರಗತಿಗಳ ವಿದ್ಯಾರ್ಥಿಗಳ ಮೇಲೆ ನಿರ್ದಿಷ್ಟ ಗಮನ ಹರಿಸೋದು ಅಂತೇಳಿದೆ. ಇದು ಸರಿಯಾಗಿದೆ ಮೊದಲನೇ ಸ್ಟೇಟ್ಮೆಂಟ್. 2ನೇ ಸ್ಟೇಟ್ಮೆಂಟ್ ನೋಡಿ ಒಂದು ಸಲ ಅಬ್ಸರ್ವ್ ಮಾಡ್ಕೊಂಡು ಎಲ್ಲ ಸ್ಕೂಲ್ಸ್ಗಳಲ್ಲಿ ಅಂತೇಳಿದಿಲ್ಲ, ಈ ಸ್ಟೇಟ್ಮೆಂಟ್ ತಪ್ಪಾಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ ಕರ್ನಾಟಕದಲ್ಲಿರುವಂಥ ಟೋಟಲ್ 1900 ಸ್ಕೂಲ್ಸ್ ಜೊತೆಗೆ 103 ಆಸ್ಪಿರೇಷನಲ್ ಬ್ಲಾಕ್ಸ್ ಪ್ರೋಗ್ರಾಮ್ಸ್ ಇದೆಯಲ್ಲ, ಇವುಗಳ ಅಡಿಯಲ್ಲಿ ಈ ಒಂದು ಸ್ಕೀಮನ್ನು ಜಾರಿ ಮಾಡಿದೆ. ಯಾವುದೋ ಮರುಸಿಂಚನ ಪ್ರೋಗ್ರಾಮ್ ಇಲ್ಲಿರ್ತಕ್ಕಂಥ ಸ್ಕೂಲ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ. ಸೊ ಅದರಿಂದ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ, 1 ಓನ್ಲಿ. ವೆರಿ ಸಿಂಪಲ್. ಮುಂದಿನ ಪ್ರಶ್ನೆ, 80 ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರ ಮನೆ ಬಾಗಿಲಿಗೆ ಆಹಾರ ಧಾನ್ಯಗಳನ್ನು PDS ಉಚಿತವಾಗಿ ತಲುಪಿಸುವ ಹೊಸ ಸಾಮಾಜಿಕ ಭದ್ರತಾ ಯೋಜನೆ ಹೆಸರೇನು? ಸೋಷಲ್ ಸೆಕ್ಯೂರಿಟಿ ಮೆಷರ್ಸ್ ಅಥವಾ ಸೋಷಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತೇಳಿ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಸ್ಕೀಮ್ಸ್ಗಳನ್ನು. ಸರಿಯಾಗಿರ್ತಕ್ಕಂಥ ಉತ್ತರ ಅನ್ನ ಸುವಿಧಾ ಪ್ರೋಗ್ರಾಮ್ ಇದೆಯಲ್ಲ, ಇದು ಸರಿಯಾಗುತ್ತಾ ಹೋಗುತ್ತೆ. ಸೊ ಅನ್ನ ಸುವಿಧಾ ಪ್ರೋಗ್ರಾಮ್ನ ಅಡಿಯಲ್ಲಿ ಹೆಚ್ಚು ವಯಸ್ಸಾಗಿರ್ತಕ್ಕಂಥ ಅಥವಾ 80 ವರ್ಷಕ್ಕಿಂತ ಹೆಚ್ಚು ಮೇಲ್ಪಟ್ಟ ವಯಸ್ಸಿನ ನಾಗರಿಕರ ಮನೆ ಬಾಗಿಲಿಗೆ ಆಹಾರ ಧಾನ್ಯಗಳನ್ನು, ಅದರಲ್ಲೂ ಕೂಡ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಅಡಿಯಲ್ಲಿ ಬರ್ತಕ್ಕಂತಹ ಫಲಾನುಭವಿಗಳಿಗೆ ಉಚಿತವಾಗಿರ್ತಕ್ಕಂಥ ಆಹಾರವನ್ನು ಮನೆ ಬಾಗಿಲಿಗೆ ನೀಡ್ತಕ್ಕಂಥ ಒಂದು ಫೆಸಿಲಿಟಿಯನ್ನು ನೀಡಲಾಗಿದೆ ಅನ್ನ ಸುವಿಧಾ ಪ್ರೋಗ್ರಾಮ್. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸ್ಕೀಮ್ ಬಗ್ಗೆ ತಾವೆಲ್ಲ ತಿಳ್ಕೊಳ್ಬೇಕು. ಅದನ್ನು ಆಶಾದೀಪ ಸ್ಕೀಮ್ ಅಂತೇಳಿ ಕರಿತೀವಿ. ಸೊ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರ ಖಾಸಗಿ ಕಂಪನಿಗಳಿಗೆ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಗೆ ಬಿಲಾಂಗ್ ಆಗಿರ್ತಕ್ಕಂತಹ ಜನರಿಗೆ ಸೋಷಲ್ ಸೆಕ್ಯೂರಿಟಿ ಮೆಷರ್ಸ್ ಅಥವಾ ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಖಾಸಗಿ ಕಂಪನಿಗಳಿಗೆ ಹೆಚ್ಚು ಉಚ್ಚೇದನವನ್ನು ನೀಡೋದ್ರ ಮೂಲಕ ಅವರಿಗೆ ಉದ್ಯೋಗಾವಕಾಶಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಸ್ಕೀಮನ್ನು ಅಥವಾ ಒಂದು ಉದ್ದೇಶವನ್ನು ಆಶಾದೀಪ ಸ್ಕೀಮ್ ಒಳಗೊಂಡಿದೆ. ಆದುದರಿಂದ ಆಶಾದೀಪ ಸ್ಕೀಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಹಾಗೆ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಜ್ಞಾನ ಆರೋಗ್ಯ ರಕ್ಷಣೆ ನಾವೀನ್ಯತೆ ಸಂಶೋಧನಾ ನಗರ ಅನ್ನು ಈ ಕೆಳಗಿನ ಯಾವ ನಗರದಲ್ಲಿ ಸ್ಥಾಪಿಸಲಾಗುವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ, ಬೆಂಗಳೂರು ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಜೆಟ್ನಲ್ಲಿ ಜೀನ್ಸ್ ಅಪ್ಯಾರಲ್ ಪಾರ್ಕನ್ನು ಯಾವ ರಾಜ್ಯದಲ್ಲಿ, ಅದು ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಬೇಕು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ದ ರೈಟ್ ಆನ್ಸರ್ ವಿಲ್ ಬಿ ಬೆಳ್ಳಾರಿ ಅಂತೇಳಿದೆಯಲ್ಲ, ಇದು ರೈಟ್ ಆಗುತ್ತೆ. ನೋಡಿ, ನಮಗೆಲ್ಲ ಗೊತ್ತಿರೋ ಹಾಗೆ ಜೀನ್ಸ್ ಇಂಡಸ್ಟ್ರಿ ಅಂತ ನಾವು ನೋಡ್ಕೊಂಡಾಗ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಕಣ್ಣಿಗೆ ಮೊದಲು ಬರ್ತಕ್ಕಂತಹ ಡಿಸ್ಟಿಕ್ ಯಾವುದು ಅಂತ ನೋಡ್ಕೊಂಡಾಗ ಬೆಳ್ಳಾರಿ ಇಸ್ ದ ಫಸ್ಟ್ ಪ್ಲೇಸ್. ಅದಕ್ಕೋಸ್ಕರನೇ ಜೀನ್ಸ್ ಅಪ್ಯಾರಲ್ ಪಾರ್ಕನ್ನು ಬೆಳ್ಳಾರಿಯಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಡಿಸೈಡ್ ಮಾಡಿದೆ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕ ಸರ್ಕಾರ ವಿಶ್ವಗುರು ಜಗಜ್ಯೋತಿ ಬಸವಣ್ಣ ಅವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ. ಮೊದಲನೇ ಸ್ಟೇಟ್ಮೆಂಟ್, ಬಸವಣ್ಣ ಮತ್ತಿತರ ಶರಣರ ವಚನಗಳನ್ನು ಜಗತ್ತಿಗೆ ಪರಿಚಯಿಸಲು ಕಲಬುರಗಿಯಲ್ಲಿ ವಚನ ಸಂಗ್ರಹಾಲಯ ಸ್ಥಾಪಿಸಲಾಗುವುದು ಅಂತಿದೆ. 2 ಕೂಡ ಜೆನೆರಿಕ್ ಸ್ಟೇಟ್ಮೆಂಟ್, 2 ಕೂಡ ಸರಿಯಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಈ ವರ್ಷ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗಳಿಸಿದ ವಿಜೇತರ ನಗದು ಬಹುಮಾನವನ್ನು ಡ್ಯಾಶ್ಗೆ ಹೆಚ್ಚಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ವಿಲ್ ಬಿ 6 crores ಇದೆಯಲ್ಲ, ಇದು ಸರಿಯಾಗ್ತಕ್ಕಂಥ ಉತ್ತರ. ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, 6 crore, 4 crore, 3 crore. ಇದನ್ನು ಟೋಟಲಾಗಿ ಮೂರು ರೀತಿಯಾಗಿರ್ತಕ್ಕಂಥ ಡಿವೈಡನ್ನು ಮಾಡ್ಕೊಳ್ಳೋಣ. ಚಿನ್ನ ಪದಕವನ್ನು ಪಡ್ಕೊಂಡವರಿಗೆ 6 ಕೋಟಿ, ಬೆಳ್ಳಿ ಪದಕವನ್ನು ಪಡೆದುಕೊಂಡಿರೋರಿಗೆ 4 ಕೋಟಿ, ಅದೇ ರೀತಿಯಾಗಿ ಕಂಚು ಪದಕವನ್ನು ಪಡೆದುಕೊಂಡಿರ್ತಕ್ಕಂತಹ ಅಥ್ಲೀಟ್ಸ್ಗಳಿಗೆ, ಪದಕ ವಿಜೇತರಿಗೆ 3 ಕೋಟಿಯನ್ನು ನೀಡಲಾಗ್ತಾ ಇದೆ ಕರ್ನಾಟಕ ಗೌರ್ಮೆಂಟಿಂದ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಬೆಂಗಳೂರು ನಾರ್ತ್ ಅಂತೇಳಿ ಅಂತ ತಾಲೂಕು ಇದೆಯಲ್ಲ, ಈ ಒಂದು ಸಿಟಿಯಲ್ಲಿ ಸ್ಪೋರ್ಟ್ಸ್ ಸಿಟಿ ಅಂತೇಳಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಸ್ಪೋರ್ಟ್ಸ್ ಸಿಟಿಯಲ್ಲಿ ಅತ್ಯಾಧುನಿಕವಾಗಿರ್ತಕ್ಕಂಥ ಟೆಕ್ನಾಲಜಿ ರಿಲೇಟೆಡ್ ಆಗಿರ್ತಕ್ಕಂತಹ ಫೆಸಿಲಿಟೀಸ್ಗಳು ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ಗಳು ಕೂಡ ಲಭ್ಯವಾಗಿದೆ. ಬೆಂಗಳೂರು ನಾರ್ತ್ ತಾಲೂಕು ಅಂತ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.
ಮುಂದಿನ ಪ್ರಶ್ನೆ, ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಟೂರಿಸಂ ಇನ್ ಕರ್ನಾಟಕ. ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ: ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡದಲ್ಲಿ ಪರಿಸರ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲಾಗುವುದು. ಜನರಿಕ್ ಸ್ಟೇಟ್ಮೆಂಟ್, ಸರಿಯಾಗಿರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಎರಡನೇ ಸ್ಟೇಟ್ಮೆಂಟ್, ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು 100 ಕೋಟಿ ನೀಡಲಾಗುತ್ತದೆ. ಎರಡು ಸ್ಟೇಟ್ಮೆಂಟ್ ಸರಿಯಾಗಿದೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ಮುಂದಿನ ಪ್ರಶ್ನೆನ ನೋಡ್ಕೊಳ್ಳೋಣ. 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾವ ಒಂದು ಯೋಜನೆ ಮೇಲೆ? ಸಿರಿಚಂದನವನ ಯೋಜನೆ ಅಂತಕ್ಕಂಥದ್ದು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇದು ಕರ್ನಾಟಕದೊಳಗೆ ಶ್ರೀಗಂಧ ಉತ್ಪಾದನೆ ಹೆಚ್ಚಿಸುವ ಗುರಿ ಹೊಂದಿದೆ. ಇದು ಕಳ್ಳಸಾಗಣೆ ಮತ್ತು ರೋಗ ರಕ್ಷಣೆಗೆ ಸಂಬಂಧಿಸಿಲ್ಲ. ಸುರಕ್ಷಿತ ಪ್ರದೇಶಗಳಿಗೆ ನೈಸರ್ಗಿಕ ಶ್ರೀಗಂಧದ ಆವಾಸ ತಾಣಗಳನ್ನು ಪುನರುತ್ಪಾದಿಸುವ ಗುರಿಯನ್ನು ಇದು ಹೊಂದಿದೆ ಅಂತೇಳಿದೆ. ಎರಡು ಸ್ಟೇಟ್ಮೆಂಟನ್ನು ಕೊಟ್ಟಿರೋದ್ರಿಂದ 1 and 3 ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಸರಿ ಆಗ್ತಾ ಹೋಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಇಲ್ಲಿ ಎರಡನೇ ಸ್ಟೇಟ್ಮೆಂಟನ್ನು ಒಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಳಿ. ಕಳ್ಳ ಸಾಗಣೆ ಮತ್ತು ರೋಗ ರಕ್ಷಣೆಗೆ ಸಂಬಂಧಿಸಿಲ್ಲ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದು ಹೇಗೆ ಸಾಧ್ಯ? ಹೌದು ತಾನೆ? ಇದನ್ನು ಈಸಿಯಾಗಿ ನಾವು ಎಲಿಮಿನೇಷನನ್ನು ಮಾಡ್ಬೋದು. ಸೊ ವಿತ್ ದಟ್ ಐಡಿಯಾ ಎರಡನೇ ಸ್ಟೇಟ್ಮೆಂಟ್ ಹೋಯಿತು ಅಂದರೆ ನಿಮಗೆ ಈ ಸ್ಟೇಟ್ಮೆಂಟ್ ತಪ್ಪಾಗ್ತಾ ಹೋಗುತ್ತೆ. ಹೀಗೇನು ಈ ಸ್ಟೇಟ್ಮೆಂಟ್ ಕೂಡ ತಪ್ಪ. ನೋಡಿ, ಇಲ್ಲಿ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಬೇಕು ತಾವು. ಸಿರಿಚಂದನವನ ಸ್ಕೀಮ್ ಇದೆಯಲ್ಲ, ಇದನ್ನು ಕರ್ನಾಟಕ ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಕರ್ನಾಟಕದ ಅರಣ್ಯ ಇಲಾಖೆ ಡಿಪಾರ್ಟ್ಮೆಂಟ್ ಜಾರಿ ಮಾಡಿದೆ. ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನೋಡಿಕೊಂಡಾಗ ಸ್ಯಾಂಡಲ್ವುಡ್ ಪ್ಲಾಂಟೇಷನನ್ನು ಡೆವಲಪ್ಮೆಂಟ್ ಮಾಡಬೇಕು, ಜೊತೆಗೆ ಇದನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಯೋಜನೆ ಇದಾಗಿದೆ. ನೋಡಿ, ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ ಆಯಿಲಿಂದ ನಮಗೆ ಮೈಸೂರು ಸ್ಯಾಂಡಲ್ ಸೋಪ್ ಅಂತಕ್ಕಂಥ ಒಂದು ಪ್ರಾಡಕ್ಟನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಲ್ವ, ಇದನ್ನು ಹೆಚ್ಚುವರಿಯಾಗಿ ನಾವು ಸ್ಯಾಂಡಲ್ ಆಯಿಲಿಂದನೇ ನಾವು ಪ್ರೊಟೆಕ್ಟನ್ನು ಮಾಡ್ತಾಯಿದ್ವಿ, ಪ್ರಿಪೇರನ್ನು ಮಾಡ್ತಾಯಿದ್ವಿ. ಸೊ ಆದುದರಿಂದ ಮೈಸೂರು ಸ್ಯಾಂಡಲ್ ಸೋಪಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಕೂಡ ಲಭ್ಯವಾಗಿದೆ. ಅದರಲ್ಲೂ ಕೂಡ ಇದು ಕರ್ನಾಟಕದ ಮೂಲವನ್ನು ಹೊಂದಿರೋದ್ರಿಂದ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ ಅಬೌಟ್ ದೀಸ್ ಕೈಂಡ್ ಆಫ್ ಇನ್ಫಾರ್ಮೇಷನ್. ಜಿಯೋಗ್ರಫಿಕಲ್ ಇಂಡಿಕೇಶನ್ ತುಂಬಾ ಇಂಪಾರ್ಟೆಂಟು. ಮೈಸೂರು ಸ್ಯಾಂಡಲ್ ಸೋಪಿಗೂ ಕೂಡ ಇದನ್ನು ನೀಡಲಾಗಿದೆ. ಸೊ ಈ ಜಿಯೋಗ್ರಫಿಕಲ್ ಇಂಡಿಕೇಷನನ್ನು ರೆಗ್ಯುಲೇಟ್ ಮಾಡ್ತಕ್ಕಂತಹ ಸುಪ್ರೀಂ ಬಾಡಿ ಯಾವುದು ಅಂತ ನೋಡ್ಕೊಂಡಾಗ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಬೇಕು. ಕಾರಣ ಏನಂದರೆ ಇದನ್ನು UPSCಲಿ ಹಿಂದೆ ಪ್ರಿಲಿಮ್ಸಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದರ ಮುಖ್ಯವಾಗಿರ್ತಕ್ಕಂತಹ ಆಬ್ಜೆಕ್ಟಿವ್ಸ್ಗಳನ್ನು ನೋಡ್ಕೊಂಡಾಗ ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ನ ಒಂದು ಪ್ರೊಡಕ್ಷನ್ ಏನಿದೆಯಲ್ಲ ಅವುಗಳನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಮೊದಲನೇ ಉದ್ದೇಶ ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ನೆನ್ಪಿಟ್ಕೊಳ್ಳಿ. ನಿಮ್ಗೆ ಏನು ಮಾಡ್ಬೋದು, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಿಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ಬೋದು. ಇದನ್ನು ನಾವು ಮೊದಲನೇ ಆಬ್ಜೆಕ್ಟಿವ್ ಅಂತ ಕನ್ಸಿಡರ್ ಮಾಡಿದಾಗ ಎರಡನೇ ಆಬ್ಜೆಕ್ಟಿವನ್ನು ಏನು ಅಂತ ನೋಡ್ಕೊಂಡಾಗ ನಮಗೆ ಸ್ಮಗ್ಲಿಂಗ್ ಅಂತಕ್ಕಂಥ ಒಂದು ಆಬ್ಜೆಕ್ಟ್ ಇದೆಯಲ್ವ, ಒಂದು ಆ್ಯಕ್ಟಿವಿಟೀಸ್ಗಳೇನಿದ್ದಾವಲ್ಲ ಇವುಗಳಿಂದ ತಡಿತಕ್ಕಂಥದ್ದು ಎರಡನೇ ಆಬ್ಜೆಕ್ಟಿವ್. ಆದರೆ ಜೊತೆಗೆ ಈ ಡಿಸೀಸಸ್ಗಳಿಂದ ಕೆಲವೊಂದು ಡಿಸೀಸಸ್ಗಳಿಂದನೂ ಕೂಡ ನಾವು ಸ್ಯಾಂಡಲ್ವುಡ್ಡನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಸೊ ಇದು ನಾವು ಎರಡನೇ ಆಬ್ಜೆಕ್ಟಿವ್ ಅಂತ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಥರ್ಡ್ ಒನ್ನು, ನಮ್ಮ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್ಗಳಲ್ಲಿ ಈ ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹ್ಯಾಬಿಟ್ಯಾಟನ್ನು ಅಂದರೆ ಪ್ರೊಟೆಕ್ಟೆಡ್ ಏರಿಯಾಸ್ಗಳಲ್ಲಿ ನ್ಯಾಚುರಲ್ ಹ್ಯಾಬಿಟ್ಯಾಟನ್ನು ಇನ್ಕ್ರೀಸ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಕೂಡ ಈ ಸ್ಕೀಮ್ ಒಳಗೊಂಡಿದೆ. ಈ 3 ರೀತಿಯಾಗಿರ್ತಕ್ಕಂಥ ಆಬ್ಜೆಕ್ಟನ್ನು ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಮುಂದುವರೆದಂತೆ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಜಾಯ್ನ್ ಆಗಿ. ಹೆಚ್ಚಿನ ವೀಡಿಯೋಸ್ಗಳು ಬೇಕಿದ್ದಂತಹ ಸಂದರ್ಭದಲ್ಲಿ ನಮ್ಮ ಕ್ರಿಯೇಟಿವ್ IAS ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು.